ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಡ್ರೀಮ್ ಕ್ಲಾಸಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ಈಗ ಆಲ್ರೆಡಿ ನಾವು 4 ವಿಡಿಯೋಗಳನ್ನು ಮಾಡಿದ್ದೀವಿ. ನೀವು ನೋಡ್ತಾ ಇರುವುದು ಈಗ 5ನೇ ವಿಡಿಯೋ. ಈ ವಿಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಇರುವಂತಹ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಕಲಿತಾ ಇದ್ದೀರಿ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ನೋಡಿರಿ. ಓಕೆ, ಆಲ್ ದ ಬೆಸ್ಟ್. ಓಕೆ ಮಕ್ಕಳೇ, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಪ್ಯಾಸಿವ್ಗೆ ಯಾವ ರೀತಿ ಮಾಡೋದನ್ನು ಕಲಿಯೋಣ. ಸಿ ಹಿಯರ್ ದ ಸೆಂಟೆನ್ಸ್: ದ ಮ್ಯಾನೇಜರ್ ಹ್ಯಾಡ್ ಸ್ಟಾರ್ಟೆಡ್ ಅ ನ್ಯೂ ಪ್ರಾಜೆಕ್ಟ್. ಹಿಯರ್ ವಾಟ್ ಇಸ್ ದ ಸಬ್ಜೆಕ್ಟ್? ದ ಮ್ಯಾನೇಜರ್ ಇಸ್ ದ ಸಬ್ಜೆಕ್ಟ್. ಫಸ್ಟ್ ಏನು ಮಾಡಬೇಕು, ನಾವು ಗುರ್ತ ಮಾಡಬೇಕು, ಸಬ್ಜೆಕ್ಟ್ ಅನ್ನು ಗುರ್ತ ಮಾಡಿ. ವಾಟ್ ಇಸ್ ದ ಆಬ್ಜೆಕ್ಟ್? ಅ ನ್ಯೂ ಪ್ರಾಜೆಕ್ಟ್. ಕಂಪ್ಲೀಟ್ಲಿ ಅ ನ್ಯೂ ಪ್ರಾಜೆಕ್ಟ್ ಅನ್ನೋದು ಆಬ್ಜೆಕ್ಟ್. ಅಂಡ್ ವರ್ಬ್ ಏನಿದೆ? ವರ್ಬ್ ಫ್ರೇಸ್ ಹ್ಯಾಡ್ ಸ್ಟಾರ್ಟೆಡ್. ಓಕೆ, ಹಾಗಾದರೆ ವಾಟ್ ಆರ್ ಟು ರೈಟ್ ಫಸ್ಟ್? ಅ ನ್ಯೂ ಪ್ರಾಜೆಕ್ಟ್. ಅ ನ್ಯೂ ಪ್ರಾಜೆಕ್ಟ್ ಆಬ್ಜೆಕ್ಟ್ ಅನ್ನ ಏನು ಮಾಡ್ರಿ, ಆಸ್ ಎ ಸಬ್ಜೆಕ್ಟ್ ಆಗಿ ಬರ್ಕೊಡ್ರಿ. ಓಕೆ, ಅ ನ್ಯೂ ಪ್ರಾಜೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ನಮ್ಗೆ ಹೆಲ್ಪಿಂಗ್ ವರ್ಬ್ ಏನಪ್ಪಾ ಅಂತಂದ್ರೆ ಓನ್ಲಿ ಆಪ್ಷನ್ ಈಸ್ ಹ್ಯಾಡ್. ಏನೇ ಬಂದರೂ ಕೂಡ ನಮ್ಗೆ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಆಪ್ಷನ್? ಹ್ಯಾಡ್ ಓನ್ಲಿ. ಓಕೆ, ನ್ಯೂ ಪ್ರಾಜೆಕ್ಟ್ ಹ್ಯಾಡ್. ಕ್ಲಿಯರ್? ನೆಕ್ಸ್ಟ್, ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ವಿ ಶುಡ್ ಯೂಸ್ ಬಿ. ಯಾವುದೇ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪ್ಯಾಸಿವ್ ಮಾಡ್ತಿರ್ಬೇಕಾದ್ರೆ we have to use be. Okay, a new project had been started by the manager. Okay, clear this? Okay, next let's move the next to sentence. Freedom fighters had shouted slogans. Freedom fighters had shouted slogans. What is the subject here? Freedom fighters. Completely this is the subject. Yaru freedom fighters. Who anta namaga ಏನು ಪ್ರಶ್ನೆ ಮಾಡಿದಾಗ what we get the answer, that is our subject. ಹಾಗಾದ್ರೆ ಇಲ್ಲಿ ಕಂಪ್ಲೀಟ್ freedom fighters ಅನ್ನೋದು ಸಬ್ಜೆಕ್ಟ್ ಆಗಿದೆ. What is the object? Slogans. Next, had shouted. This is verb phrase. ಓಕೆ, ಹಾಗಾದ್ರೆ ಪ್ಯಾಸಿವ್ ಮಾಡೋಣ. ನೋಡ್ರಿ, ಫಸ್ಟ್ ಏನು ಬರಬೇಕು? ಸ್ಲೋಗನ್ಸ್. ಸ್ಲೋಗನ್ಸ್. ಸ್ಲೋಗನ್ಸ್ ಅಂಡ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಸ್ಲೋಗನ್ಸ್ ಹ್ಯಾಡ್ ಬೀನ್. ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಬಿ. ದೆನ್ ವಾಟ್ ಇಸ್ ದ ವರ್ಬ್? ಶೌಟೆಡ್. ದಟ್ ಈಸ್ ಆಲ್ರೆಡಿ ಇನ್ V3 form. Shouted by freedom fighters. Freedom fighters. Okay. Okay, clear? See the next sentence. He had typed the letter. He had typed the letter. What is the subject? He is the subject. The letter is the object. Had typed is the verb phrase. Okay, you have got it? Okay, do it. The letter. The letter. Helping verb no? Had been typed by. He becomes him. Oh, this is all. Clear this? Okay, right. Okay ಮಕ್ಕಳೇ, ಸಿ ಹಿಯರ್ ಕೆಲವೊಂದಷ್ಟು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಬರೆದಿದೆ. ಸಿ ಹ್ಯಾಸ್ ನಾಟ್ ರಿಟನ್ ದ ಎಕ್ಸಾಮ್. ಸಿ ಹ್ಯಾಸ್ ನಾಟ್ ರಿಟನ್ ದ ಎಕ್ಸಾಮ್. ಇಲ್ಲಿ ಕೂಡ ಒಂದೇನು ಮಾಡ್ಬೇಕು ನಾವು? ವಾಟ್ ಇಸ್ ದ ಸಬ್ಜೆಕ್ಟ್? ಆಬ್ಜೆಕ್ಟ್. ದಿಸ್ ಇಸ್ ದ ವರ್ಬ್. ಓಕೆ, ಈಗ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. ದ ಎಕ್ಸಾಮ್. Okay, what is the option? Helping verb had. ಇನ್ನ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ we should use
not. Negative sentence ಒಳಗೆ ಇಲ್ಲಿ not ಕೂಡ ಬಳಕೆ ಆಗಿರ್ತದ. Here also we have to use not. Then perfect tense ಆಗಿರೋದ್ರಿಂದ we should use be. ನೋಡಿ, the exam had not been written by she becomes her. Clear? Okay. See the next. She had not learnt English. What is the subject here? Raju is the subject. English is the object. Learn is the verb. Take English. English had. Negative irodrinda we should use not. English had not been learned. Already it is in the V3 form. Learned. Learned by Raju. Okay, clear this? English has not been learned by Raju. Okay, see the next sentence. They had not given the instruction. What is the subject? They is the subject. Is the instructions is the object. Give is the verb. Okay, take this object as the subject. The instructions. Okay, singular ಆಗಿರಲಿ ಪ್ಲೂರಲ್ ಆಗಿರಲಿ ಏನು ಬಂದರೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಮಗೆ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಯಾವುದದು ಹ್ಯಾಡ್. that we have to use here. Had. Negative ಇರೋದ್ರಿಂದ we should use not. Not been. Verb given by yes, they becomes them. Okay, clear this? The instructions had not been given by them. Given by them. Okay, ಮಕ್ಕಳೇ, ಕ್ಲಿಯರ್ ಆಯ್ತಾ ಇಷ್ಟು? Okay, let's move the next tense. Okay, ವಿದ್ಯಾರ್ಥಿಗಳೇ, see the future perfect tense. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಒಂದು ವಾಕ್ಯವನ್ನ ಪ್ಯಾಸಿವ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನ ಇವಾಗ see the sentence is here. Ramu will have completed the work. Ramu will have completed the work. ಈ ಫ್ಯೂಚರ್ ಟೆನ್ಸ್ ವಾಕ್ಯಗಳಲ್ಲಿ will have ಬಂದಿರ್ತದ, ಇಲ್ಲ ಅಂದ್ರೆ shall have ಬಂದಿರ್ತದ. ಹಾಗಾದ್ರೆ ನಮಗ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ will have or shall have. ನನಗೆ ಹೆಲ್ಪಿಂಗ್ ವರ್ಬ್ಸ್ ಆಪ್ಷನ್ಸ್ ಏನು ನಮಗ will have, otherwise shall have. will have ಬಂದ್ರೆ will have ಅನ್ನು ಬಳಕೆ ಮಾಡಬೇಕು, shall have ಬಂದ್ರೆ shall have ಅನ್ನು ಬಳಕೆ ಮಾಡಬೇಕು. ಹಾಗಾದ್ರೆ ಉದಾಹರಣೆಯಲ್ಲಿ ನೋಡೋಣ ನೀವು. ರಾಮು will have completed the work. ಫಸ್ಟ್ ಕೆಲಸ ಏನು, ನಾವು ಸಬ್ಜೆಕ್ಟ್ ಅನ್ನು ಗುರುತ ಮಾಡಿ. Then object is the work and will have completed it. Completed, this is the verb phrase. Will have completed. Okay, first what you have to do write this object as a subject. Work will have, will have we should use as it is. will have ಅನ್ನು ಬಳಕೆ ಮಾಡಿದರೆ we also use will have. Okay, ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಬಳಕೆ ಮಾಡಬೇಕು. ಯಾವುದದು? ಎಸ್, ಬಿ. ನೋಡಿ, ವರ್ಕ್ ವಿಲ್ ಹ್ಯಾವ್ ಬೀನ್ completed by Ram. Okay. Work will have been completed by Ram. Then teachers will have helped the students. Teachers will have helped the students. What is the subject here? This is the subject. What is the object? The students is the object, and remaining this will have completed, this is the verb phrase. Okay, clear? Okay, ಇದನ್ನ passive ಮಾಡಿ ನೋಡೋಣ ಇವಾಗ. What do you have to write first? The students
students will have helping verb ಏನು ಬರಬೇಕು will have the students will have be perfect tense ಆಗಿರೋದ್ರಿಂದ been ಅನ್ನು ಯೂಸ್ ಮಾಡ್ರಿ then what is the V3 helped by teachers okay see here the students will have been helped by teachers okay see the next sentence I will have asked them I will have asked them what is the subject here I is the subject them is the object and remaining this is verb phrase okay take the subject as a subject they them becomes they we know that them is ಏನಾಗ್ತದಪ್ಪ they ಆಗ್ತದ they will have perfect tense ಆಗಿರೋದ್ರಿಂದ be they will have been asked by I becomes me okay this is ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿರುವಂತಹ ಯಾವುದೇ ಒಂದು ವಾಕ್ಯವನ್ನು ನಾವು ಈ ರೀತಿಯಾಗಿ ಪ್ಯಾಸಿವ್ ಗೆ ಬದಲಾವಣೆಯನ್ನು ಮಾಡಬಹುದು ಕ್ಲಿಯರ್ ದಿಸ್ ಓಕೆ ನೆಕ್ಸ್ಟ್ ಗೋ ನೆಕ್ಸ್ಟ್ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕೆಲವೊಂದಷ್ಟು ನೆಗೆಟಿವ್ ಸೆಂಟೆನ್ಸ್ ಗಳನ್ನು ತೆಗೆದುಕೊಂಡು ಬಂದಿರೋಣ ಸಿ ದ ಸೆಂಟೆನ್ಸಸ್ he will not have written the exam he will not have written the exam see first we have to find out what is the subject and object and remaining is the verb phrase okay let's identify the verb here what is the verb written is the verb okay then what we have to do first we should write object bari nodana the exam okay exam perfect tense ಆಗಿರೋದು ನಮಗೆ ಹೆಲ್ಪಿಂಗ್ ವರ್ಬ್ಸ್ ಏನಪ್ಪ will have ಬಂದ್ರೆ will have ಬಳಸ್ರಿ shall have ಬಂದ್ರೆ shall have ಬಳಸ್ರಿ what is will have we have to use here will have ಬಳಕೆ ಆಗಿರೋದು ನಾವು we should use will have but see here ನೆಗೆಟಿವ್ ಆಗಿರೋದ್ರಿಂದ we should use not ಈ not ಅನ್ನೋದು ಯಾವಾಗಲೂ ಕೂಡ will ಮತ್ತು have ಗಳ ಮಧ್ಯದಲ್ಲೇ ಬಳಸಬೇಕು ನೆನಪಿರಲಿ ಓಕೆ the exam will not have same as it ಅದೇನು ಬಳಕೆ ಆಗಿದೆ ಅದನ್ನೇ ಬಳಕೆ ಮಾಡಿ the exam will not have been written perfect tense ಆಗಿರೋದ್ರಿಂದ been ಅಂತ ಬಳಸಲೇಬೇಕು ನಾವು ಓಕೆ written by he becomes him clear ಆಯ್ತಾ okay see the next sentence she won't have given the advice won't will not have ಅನ್ನು ನಾವು won't have ಅಂತ ಶಾರ್ಟ್ ಅಲ್ಲಿ ಬರೆಯಬಹುದು won't have means will not have okay what is the subject here see the advice is the object given is the verb okay ಬರೀ ನೋಡಿ ಇವಾಗ the advice ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಆಗಿದೆ we should write it as a subject the advice what it is used that one ನೀವು ಅಲ್ಲಿ ಏನು ಬಳಕೆ ಮಾಡಿದ್ರೆ ಅದನ್ನೇ ಬಳಕೆ ಮಾಡಿ won't have okay won't have ಅಂದ್ರೂ ಒಂದೇ will not have ಅಂದ್ರೂ ಒಂದೇ okay won't have they have used here won't have ಅದನ್ನೇ ನಾನು ಬಳಕೆ ಮಾಡಿದೆ ಏನು ತೊಂದರೆ ಇಲ್ಲ the advice won't have been perfect tense ಆಗಿರೋದ್ರ been ಅನ್ನು ಯೂಸ್ ಮಾಡ್ರಿ and what is the verb given by she becomes her okay the advice won't have been given by her okay see the next sentence we will not have bought extra materials what is the subject we is the subject then what is the object extra material is the object and bought is the verb okay next ಇದನ್ನ ಪ್ಯಾಸಿವ್ ಮಾಡೋಣ ಏನು ಮೊದಲು ನಾವು ಬರೀಬೇಕು
extra material. Okay, extra material, extra material, materials, extra materials will not have perfect tense ಆಗಿರೋದ್ರಿಂದ been ಬಳಸ್ರಿ. Then what is the verb? Bought by. We becomes us. Okay. Read the sentence. Extra materials will not have been bought by us. Okay. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿರುವಂತಹ ಯಾವುದೇ ಒಂದು ವಾಕ್ಯವನ್ನ ಪ್ಯಾಸಿವ್ಗೆ ಯಾವ ರೀತಿ ಮಾಡೋದನ್ನ ಕಲ್ತ್ವಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಎಲ್ಲ 3 ಪರ್ಫೆಕ್ಟ್ ಟೆನ್ಸ್ಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಆ ಪರ್ಫೆಕ್ಟ್ ಟೆನ್ಸ್ಗಳನ್ನು ಪ್ಯಾಸಿವ್ಗೆ ಯಾವ ರೀತಿ ಮಾಡೋದನ್ನು ಕಲ್ತ್ವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿರುವಂಥದ್ದನ್ನು ಹೆಂಗೆ ಪ್ಯಾಸಿವ್ ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುವುದನ್ನು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿರುವಂತಹ ಯಾವುದೋ ಒಂದು ವಾಕ್ಯವನ್ನು ಪ್ಯಾಸಿವ್ಗೆ ಯಾವ ರೀತಿ ಮಾಡೋದನ್ನು ಕಲ್ತ್ವಿ. ಇನ್ನು ನೆಕ್ಸ್ಟ್ ಬರುವಂತಹ ಟೆನ್ಸ್ಗಳು ಯಾವುದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹೌದಲ್ಲ? ಇನ್ನು ಈ 3 ಟೆನ್ಸ್ಗಳು ನಮಗೆ ಉಳಿತಾವ. ಬಟ್ ಯು ಆರ್ ವೆರಿ ಲಕ್ಕಿ, ಈ 3 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ. ಕಷ್ಟ ಇಲ್ಲ ನೋಡಿ, ಈ 3 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ. ಟೋಟಲಿ 12 ಟೆನ್ಸ್ದಾಗ 4 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಯಾವ್ಯಾವ ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ? ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗೆ ಪ್ಯಾಸಿವ್ ಇಲ್ಲ, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಈ 4 ಟೆನ್ಸ್ಗಳಿಗೆ ಪ್ಯಾಸಿವ್ ಇರುವುದಿಲ್ಲ. ಓಕೆ ಮಕ್ಕಳೇ, ಇನ್ನು ಇವನ್ನ ಬಿಟ್ಟು ಇನ್ನೊಂದಷ್ಟು ಬೇರೆ ರೀತಿಯ ವಾಕ್ಯಗಳಿರ್ತಾವ, ಅವುಗಳನ್ನು ಪ್ಯಾಸಿವ್ ಹೇಗೆ ರೀತಿ ಮಾಡೋದು ಅನ್ನೋದು ತಿಳ್ಕೊಬೇಕು ನಾವು. ಬೇರೆ ರೀತಿಯ ವಾಕ್ಯಗಳಂದ್ರೆ ಏನು? ಎಸ್, ಮಾಡೆಲ್ಸ್ಗಳಂತ ಕಲ್ತೀವಿ ನಾವು. ಆ ಮಾಡೆಲ್ಸ್ಗಳು ಬಂದರೆ ಯಾವ ರೀತಿ ಪ್ಯಾಸಿವ್ ಮಾಡಬೇಕು ಅನ್ನೋದನ್ನು ಒಂದಷ್ಟು ತಿಳ್ಕೊಂಡ್ಬಿಡೋಣ ಇವಾಗ. ಓಕೆ, ನಾವು ಈ ಮೋಡಲ್ಸ್ಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಯಾವ್ಯಾವ ಮೋಡಲ್ಸ್ಗಳ ಬಗ್ಗೆ, ಮೋಡಲ್ಸ್ಗಳಿಗೆ ಇದಾವ ಅಂತ ನಮಗೆ ಗೊತ್ತಿದೆ. ವಿಲ್, ಶಾಲ್, ಕ್ಯಾನ್, ಕುಡ್, ವುಡ್, ಈ ಥರದ ಪದಗಳನ್ನು, ಈ ಥರದ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನಾವು ಮಾಡೆಲ್ಸ್ ಅಂತ ಕರಿತೀವಿ. ಇದನ್ನು ಹಿಂದಿನ ತರಗತಿಗಳು ನಾವು ಅಭ್ಯಾಸ ಮಾಡಿದ್ವಿ. ಈ ಮಾಡೆಲ್ಸ್ಗಳು ಬಂದಾಗ ಇವುಗಳನ್ನು, ವಾಕ್ಯಗಳನ್ನು ಪ್ಯಾಸಿವ್ಗೆ ಯಾವ ರೀತಿ ಮಾಡಬೇಕು. ಆಲ್ರೆಡಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಕಲ್ತೀವಿ, ಅಲ್ಲಿ ವಿಲ್ ಬಳಕೆ ಆಗಿತ್ತು, ನೆನಪಿದೆಯಾ? ಎಸ್, ಅದೇ ರೂಲನ್ನು ಇಲ್ಲಿ ನಾವು ಫಾಲೋ ಮಾಡಬೇಕು. ಒಂದಷ್ಟು ಉದಾಹರಣೆಗಳನ್ನು ನೋಡೋಣ ಇವಾಗ. ಇಲ್ಲಿ ಕೆಲವೊಂದಷ್ಟು ಮಾಡೆಲ್ಸ್ಗಳನ್ನು ಬಳಕೆ ಆಗಿರುವಂತಹ ವಾಕ್ಯಗಳನ್ನು ನಾವು ಇಲ್ಲಿ ಬರೆದಿದ್ದೇವೆ. ಇವುಗಳನ್ನು ಪ್ಯಾಸಿವ್ಗೆ ಯಾವ ರೀತಿ ಮಾಡೋದನ್ನು ಕಲಿಯೋಣ. ಓಕೆ, ಇದು ಮಾಡೋದು ನಮ್ಗೆ ಗೊತ್ತಿದೆ. ರವಿ ವಿಲ್ ಗಿವ್ ದ ಬುಕ್. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ನಾವು ಪ್ಯಾಸಿವ್ ಮಾಡಬೇಕಾದ್ರೆ ಕಲ್ತಿದ್ದೀವಿ, ನೆನ್ಪು ಮಾಡ್ಕೊಡ್ರಿ. ಎಸ್, ನೋಡಿ ಇಲ್ಲಿ ಕೂಡ ಮೊದಲು ಏನು ಮಾಡ್ಬೇಕು ನಾವು? ಸಬ್ಜೆಕ್ಟ್ ಅನ್ನು ಗುರ್ತಾ ಮಾಡ್ರಿ. ದ ಬುಕ್, ಇಟ್ ಈಸ್ ದ ಆಬ್ಜೆಕ್ಟ್ ಅಂಡ್ ವಿಲ್ ಗಿವ್ ಇಸ್ ದ ವರ್ಬ್ ಫ್ರೇಜ್. ಕ್ಲಿಯರ್? ಹಾಗಾದ್ರೆ ಇದನ್ನು ಪ್ಯಾಸಿವ್ ಮಾಡೋಣ. ದ ಬುಕ್, ದ ಬುಕ್. ಮಾಡೆಲ್ಸ್ ಬಂದಾಗ ಯಾವ ಮಾಡೆಲ್ ಅನ್ನು ಬಳಕೆ ಮಾಡಿದಾರೋ ಅದೇ ಮಾಡೆಲ್ ಅನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ತಗೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಯಾವ ಮಾಡೆಲ್ ಅನ್ನು ಯೂಸ್ ಮಾಡಿದಾರ? ಹೆಲ್ಪಿಂಗ್ ವರ್ಬ್ ವಿಲ್ ಅಂತ ಬಳಕೆ ಮಾಡಿದಾರ, ನಾವು ಅದನ್ನೇ ತಗೊಳ್ಳೋಣ. ವಿಲ್ ಇಲ್ಲಿ ಎಕ್ಸ್ಟ್ರಾ ಏನು ಬಳಕೆ ಮಾಡಬೇಕು? ಬಿ ಅಂತ ಬಳಕೆ ಮಾಡಬೇಕು. ಯಾವುದೇ ಮಾಡೆಲ್ ಇರುವಂತಹ ವಾಕ್ಯವನ್ನ ಪ್ಯಾಸಿವ್ಗೆ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ವಿ ಶುಡ್ ಯೂಸ್ ಬಿ. ರಿಮೆಂಬರ್ ದಿಸ್. ಆ ಮಾಡೆಲ್ ಯೂಸ್ ಮಾಡಿ ದೆನ್ ವಿ ಹ್ಯಾವ್ ಟು ಯೂಸ್ ಬಿ. ವಿಲ್ ಯೂಸ್ ಮಾಡಿದ್ರೆ ವಿ ಶುಡ್ ಯೂಸ್ ವಿಲ್ ಬಿ. ಶಾಲ್ ಯೂಸ್ ಮಾಡಿದ್ರೆ ವಿ ಶುಡ್ ಯೂಸ್ ಶಾಲ್ ಬಿ. ಓಕೆ, ದೆನ್ ದ ಬುಕ್ ವಿಲ್ ಬಿ ಗಿವನ್ ಬೈ ರವಿ. ಕ್ಲಿಯರ್? ಇದೇ ರೂಲ್ ಅನ್ನು ಎಲ್ಲಕ್ಕೂ ಅಪ್ಲೈ ಮಾಡಬಹುದು. ಸಿ ಹಿಯರ್, ಐ ಕ್ಯಾನ್ ರೈಟ್ ದ ಎಕ್ಸಾಮ್. ದ ಎಕ್ಸಾಮ್ can be written by me. The exam can be written by me. ಬರಿಬೋದಾ? Very good. Okay, see the next sentence. You should practice this. What is the object? This.
ದಿಸ್ ಶುಡ್ ಬಿ ಪ್ರಾಕ್ಟೀಸ್ಡ್ ವಿತ್ ಯೂಸ್ ಮಾಡಬೇಕು. ವರ್ಬ್ ವಿತ್ ಗೊತ್ತಲ್ಲ. ಓಕೆ, ದಿಸ್ ಶುಡ್ ಬಿ ಪ್ರಾಕ್ಟೀಸ್ಡ್ ಬೈ ಯು. ದಿಸ್ ಶುಡ್ ಬಿ ಪ್ರಾಕ್ಟೀಸ್ಡ್ ಬೈ ಯು. ಕ್ಲಿಯರ್? ಓಕೆ, ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಶಿ ಕುಡ್ ಸ್ಪೀಕ್ ಇಂಗ್ಲಿಷ್. ಇಂಗ್ಲಿಷ್ ಕುಡ್ ಬಿ ಸ್ಪೋಕನ್. ಸ್ಪೀಕ್ ವಿತ್ ಏನು, ಸ್ಪೀಕ್ ವಿತ್ ಫಾರ್ಮ್ ಅನ್ನು ಬರೀಬೇಕು. ಇಂಗ್ಲಿಷ್ ಕುಡ್ ಬಿ ಸ್ಪೋಕನ್ ಬೈ her. Clear this? Okay, write down the answer. The exam can be written by me. Clear? Okay, see this sentence. This should be practiced by you. You becomes you only. Then she could speak English. English could be spoken by her. Okay ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ಲ? ಯಾವುದೇ ಮಾಡಲ್ ವರ್ಬ್ಸ್ ಬಂದ್ರೆ we should use as it is, ಅದೇ ಮಾಡೆಲ್ ಅನ್ನು ಯೂಸ್ ಮಾಡಬೇಕು. then we have to use be. ಉಳಿದ ಎಲ್ಲ ರೂಲ್ ಸೇಮ್. will ಬಂದ್ರೆ will be ಯೂಸ್ ಮಾಡ್ರಿ, shall ಬಂದ್ರೆ shall be ಯೂಸ್ ಮಾಡ್ರಿ, can ಬಂದ್ರೆ can be ಯೂಸ್ ಮಾಡ್ರಿ, may ಬಂದ್ರೆ may be ಯೂಸ್ ಮಾಡ್ರಿ, might ಬಂದ್ರೆ might be ಯೂಸ್ ಮಾಡ್ರಿ. ಓಕೆ, ಅಂಡರ್ಸ್ಟುಡ್ ದಿಸ್? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್. ಇದೇ ರೀತಿಯಾಗಿರೋ ಇನ್ನೊಂದು ಸ್ಪೆಷಲ್ ಎಕ್ಸಾಂಪಲ್ ಅನ್ನ ನೋಡೋಣ. ಈಗ ಇಲ್ಲೊಂದಷ್ಟು ವೆರೈಟೀಸ್ ಆಫ್ ಕ್ವಶನ್ಸ್ ತಗೊಂಡ್ಬಂದೆ ನೋಡ್ರಿ. ಸೆಂಟೆನ್ಸಸ್ ಇರ್ತಾವ. ಐ ವುಡ್ ಹ್ಯಾವ್ ಆಸ್ಕ್ಡ್ ರಾಮು. ಮಾಡಲ್ಸ್ ಜೊತೆಗೆ ಹ್ಯಾವ್ ಮತ್ತು ವಿ3 ಬಂದಾಗ, ಮಾಡಲ್ಸ್ ಜೊತೆಗೆ ಹ್ಯಾವ್ ಮತ್ತು ವಿ3 ಬಂದಾಗ ಯಾವ ರೀತಿ ಪ್ಯಾಸಿವ್ ಮಾಡಬೇಕು? ನಾವಿದನ್ನ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕಲ್ತಿದ್ವಿ. ವಿಲ್ ಹ್ಯಾವ್ ಅಂತ ಕಲ್ತಿದ್ವಿ ನೋಡ್ರಿ. ಅಲ್ಲಿ ಸೇಮ್ ರೂಲ್ ವಿ ಹ್ಯಾವ್ ಟು ಫಾಲೋ ಹಿಯರ್ ಆಲ್ಸೋ. ಹಾಗಾದ್ರೆ ನೋಡ್ರಿ ಏನ್ ಮಾಡ್ಬೋದು? I would have asked Ramu. What is the subject? I ಅನ್ನೋ ಸಬ್ಜೆಕ್ಟ್ ಇದೆ, Ramu ಅನ್ನೋದು ಆಬ್ಜೆಕ್ಟ್ ಇದೆ. Remaining is the verb phrase. First, Ramu. What we have to write? Ramu. ಏನ್ ಬರ್ತಾರ? Would. Helping verb ಏನ್ ಯೂಸ್ ಆಗಿದೆ? Would. Ramu would have been. ನೋಡ್ರಿ, ಇಲ್ಲಿ ಏನು ಬಳಕೆ ಮಾಡಿರ್ತಾರಲ್ಲ ಅದನ್ನೇ ನಾವು ಪ್ಯಾಸಿವ್ದಲ್ಲಿ ಬಳಕೆ ಮಾಡಬೇಕು. ಜೊತೆಗೆ ಬೀನ್ ಅನ್ನ ಯೂಸ್ ಮಾಡಬೇಕು. ರಾಮು ವುಡ್ ಹ್ಯಾವ್ ಬೀನ್ ಆಸ್ಕ್ಡ್ ಬೈ ಮೀ. ಕ್ಲಿಯರ್? ನೋಡಿ, ಇಲ್ಲಿ ಮಾಡಲ್ಸ್ಗಳ ಜೊತೆಗೆ ಹ್ಯಾವ್ ಬಂದಾಗ ಯಾವುದೇ ಮಾಡಲ್ಸ್ ಬರಲಿಲ್ಲ, ಅದ್ರ ಜೊತೆಗೆ ಹ್ಯಾವ್ ಬಂದ್ರೆ ವಿ ಹ್ಯಾವ್ ಟು ಯೂಸ್ ಸೇಮ್ ರೂಲ್. ಏನು ಯೂಸ್ ಮಾಡಬೇಕು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೂಲ್ ಅನ್ನು ನಾವು ಫಾಲೋ ಮಾಡಿದೀವಿ ಅದೇ ರೂಲ್ ಕೂಡ ಇವುಗಳಿಗೆ ಅಪ್ಲೈ ಆಗ್ತದ. ಓಕೆ, ಚಲ ರೈಟ್. ಸಿ ಕ್ಯಾನ್ ಹ್ಯಾವ್ ಟೈಪ್ಡ್ ಅ ಲೆಟರ್. ಅ ಲೆಟರ್ ಕ್ಯಾನ್ ಹ್ಯಾವ್ ಬೀನ್ ಟೈಪ್ಡ್ ಬೈ ಹರ್. ಅ ಲೆಟರ್ ಕ್ಯಾನ್ ಹ್ಯಾವ್ ಬೀನ್ ಟೈಪ್ಡ್ ಬೈ ಹರ್. ಗೊತ್ತಾಗ್ತದಲ್ಲ? He might have completed the work. The work might have been completed by him. The work might have been completed by him. ಇದೇ ರೂಲ್ ಅನ್ನು ಯಾವುದೇ ಕ್ಯಾನ್ ಬರಲಿ, ಕುಡ್ ಬರಲಿ, ಶುಡ್ ಬರಲಿ, ಯಾವುದೇ ಮಾಡಲ್ ವರ್ಬ್ ಜೊತೆಗೆ ಹ್ಯಾವ್ ಬಂದು ವಿ3 ಬಂದಿದ್ರೆ ದಿಸ್ ರೂಲ್ ವಿ ಶುಡ್ ಫಾಲೋ. ಕ್ಲಿಯರ್? ಅದನ್ನಷ್ಟು ಬರ್ಬಿಡಂತ. ಸಿ ಕ್ಯಾನ್ ಹ್ಯಾವ್ ಟೈಪ್ಡ್ ಅ ಲೆಟರ್. ಅ ಲೆಟರ್ ಕ್ಯಾನ್ ಹ್ಯಾವ್ ಬರೀರಿ. A letter can have been typed by her. Okay, see this next sentence. He might have completed the work. The work ಇಲ್ಲಿ ಏನು ಬಳಕೆ ಮಾಡಿಲ್ಲ ಅಂತ ಬಳಕೆ ಮಾಡಿ. Might have been completed by him.
ಓಕೆ, ಕ್ಲಿಯರ್ ದಿಸ್? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಯಾವುದೇ ಸೆಂಟೆನ್ಸನ್ನು ಆಕ್ಟಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ಕಲ್ತ್ವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಹೌ ಟು ಕನ್ವರ್ಟ್ ದ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ ವಿದ್ಯಾರ್ಥಿಗಳಿಗೆ, ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.